ಹಾಯ್ ಫ್ರೆಂಡ್ಸ್, ಯಾಸ್ ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಎಲ್ಲರೂ ಕೂಡ ತುಂಬಾ ಪಾಸಿಟಿವ್ ಆಗಿದ್ದೀರಾ ಅಂಡ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ನಾನು ಕೂಡ ಹೈಲಿ ಪಾಸಿಟಿವ್ ಆಗಿದ್ದೀನಿ ಅಂಡ್ ತುಂಬಾನೇ ಚೆನ್ನಾಗಿದ್ದೀನಿ. ಸೊ ಲಾಟ್ಸ್ ಆಫ್ ಲವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಲವ್ನ ಸ್ಪ್ರೆಡ್ ಮಾಡಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಎಲ್ಲ ಮ್ಯಾನಿಫೆಸ್ಟರ್ಗೂ ನಾನು ಇವತ್ತು ಒಂದು ಗುಡ್ ಪ್ಲೇಸ್ ಜೊತೆ ಬಂದಿದ್ದೀನಿ. ಸೊ ಇದನ್ನ ಸದಾಕಾಲ ಹೇಳ್ಕೊಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾವು ಬೇರೆಯವ್ರಿಗೆ ಎಷ್ಟು ಒಳ್ಳೇದು ಬಯಸ್ತೀವಿ, ಎಷ್ಟು ಯಾವಾಗಲೂ ಹ್ಯಾಪಿ ಆಗಿರ್ತೀವಿ, ಇದನ್ನ ಯೂನಿವರ್ಸ್ ನೋಡುತ್ತೆ ಅಂಡ್ ಇದನ್ನ ಗಾಡ್ ನೋಡ್ತಾ ಇರ್ತಾರೆ, ಗಾಡೆಸ್ ನೋಡ್ತಾ ಇರ್ತಾರೆ. ಸೊ ನಮ್ಗೆ ಅದೇ ಇಷ್ಟ ಅಂತ ಅದೇ ನಮ್ಮ ಹತ್ರ ಬರ್ತಾ ಇರುತ್ತೆ. ಅಂಡ್ ಅದರ ಜೊತೆ ನಾವ್ ಎಷ್ಟು ಬೇರೆಯವ್ರಿಗೆ ಒಳ್ಳೇದನ್ನ ಬಯಸ್ತೀವಿ, ಅಷ್ಟು ಪುಣ್ಯನ ನಾವು ಕಟ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಆಲ್ವೇಸ್ ನಾನು ನನ್ನ ಚಾನಲ್ ಅಲ್ಲಿ ನಿಮ್ಗೆ ನಾನು ಮೋಟಿವೇಟ್ ಮಾಡುವಂಥದ್ದೇನು ಅಂದ್ರೆ, ನಮ್ಗೆ ಯಾರೇ ಕೆಟ್ಟದ್ ಮಾಡಿರ್ಲಿ, ಏನೇ ಮಾಡಿರ್ಲಿ, ಸೊ ನಾವು ಅವ್ರನ್ನ ಕ್ಷಮಿಸೋಣ, ನಾವು ಗ್ರೋ ಆಗೋಣ, ಅವ್ರಿಗೂ ಗ್ರೋ ಆಗೋದಕ್ಕೆ ಬಿಡೋಣ. ಅವ್ರದೇ ಆಗಿರೋ ಒಂದು ಲೈಫ್ ಇರುತ್ತೆ, ಆ ಲೈಫಲ್ಲಿ ಅವರು ಕೂಡ ಹ್ಯಾಪಿ ಆಗಿರ್ಲಿ, ನಾವು ಕೂಡ ಹ್ಯಾಪಿ ಆಗಿರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಬಂದಿರೋಂತಹ ಒಂದು ಪ್ರೇಸ್ ಏನಪ್ಪಾ ಅಂತಂದ್ರೆ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳಿ ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಅಂದ್ರೆ ಎಲ್ಲರೂ ಕೂಡ ಇಡೀ ವರ್ಲ್ಡ್ ಅಲ್ಲಿ ಎಲ್ಲ ಕಡೆನೂ ಎಲ್ಲರೂ ಕೂಡ ಯಾವಾಗ್ಲೂ ತುಂಬಾ ಖುಷಿಯಾಗಿರ್ಲಿ, ತುಂಬಾ ಚೆನ್ನಾಗಿರ್ಲಿ. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ ಅಂತ ಅಂದ್ರೆ ಯಾರು ಕೂಡ ಯಾವುದೇ ಒಂದು ಬಾಡಿ ವೈಸ್ ಡಿಸೀಸ್ ಇಲ್ಲದೆ ನೆಮ್ಮದಿಯಾಗಿರ್ಲಿ ಅಂತ ಹೇಳ್ಬಿಟ್ಟಿಟ್ಟು. ಅಂಡ್ ಸರ್ವೇ ಭದ್ರಾಣಿ ಪಶ್ಯಂತು ಅಂತ ಅಂದ್ರೆ ಎಲ್ಲರ ಲೈಫಲ್ಲೂ ಗುಡ್ ಥಿಂಗ್ಸ್ ಹ್ಯಾಪನ್ ಆಗಲಿ, ಹ್ಯಾಪಿ ಮೂಮೆಂಟ್ಸೇ ಬರಲಿ ಅಂತ ಹೇಳ್ಬಿಟ್ಟು. ಅಂಡ್ ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಅಂದ್ರೆ ಯಾರ ಲೈಫಲ್ಲಿ ಕೂಡ ಮಾನಸಿಕವಾಗಿ ಅವರಿಗೆ ಸ್ಟ್ರೆಸ್ ಆಗೋವಂಥದ್ದಿರ್ಬೋದು, ಲೋ ಫೀಲ್ ಆಗೋವಂಥದ್ದಿರ್ಬೋದು, ಅಥವಾ ಅವ್ರಿಗೆ ಯಾವುದೇ ಟೆನ್ಷನ್ಸ್ ಇರ್ಬೋದು, ಈ ತರ ಏನೂ ಬರ್ದೇ ಇರಲಿ, ಅವರು ನೆಮ್ಮದಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಓಂ ಶಾಂತಿ ಶಾಂತಿ ಶಾಂತಿ, ಪೀಸ್ ಅಂತ ಏನ್ ಹೇಳ್ತೀವಿ. ಸೊ ಎಲ್ರೂ ಕೂಡ ಪೀಸ್ ಆಗಿರೋ ಹಾಗೆ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಯಾರು ಕೂಡ ಇದನ್ನ ಮರೆಬೇಡಿ, ಯಾವಾಗ್ಲೂ ಹೇಳ್ತಾರೆ. ಅದರಲ್ಲೂ ಫಸ್ಟ್ ಲೈನ್ ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ. ಎಲ್ಲರೂ ಕೂಡ ತುಂಬಾ ಚೆನ್ನಾಗಿರ್ಲಿ, ಇನ್ಕ್ಲೂಡಿಂಗ್ ನಾವು ಕೂಡ ಸೇರ್ಕೊಂಡು ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಸೊ ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ 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 ಅಂದ್ರೆ ಎಲ್ಲರೂ ಕೂಡ ನೆಮ್ಮದಿಯಾಗಿರ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ರೀತಿಯಲ್ಲಿ, ಸೊ ಸಕಲ ರೀತಿಯಲ್ಲೂ ಕೂಡ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಮ್ಯಾನಿಫೆಸ್ಟರ್ಗೂ ನಾನು ಹೇಳೋದೇನು ಅಂದ್ರೆ, ಆಲ್ವೇಸ್ ಎಲ್ರಿಗೂ ನೀವು ಒಳ್ಳೇದನ್ನೇ ಬಯಸಿ. ಯಾರು ಕೂಡ ಅವ್ರ ಮನೆ ಇವ್ರ ಮನೆ ಗಾಸಿಪ್ ತಗೊಂಡು ಸ್ಪ್ರೆಡ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಆ ಯೂಸ್ ಇಲ್ಲದೆ ಇರೋ ಕೆಲಸನ ಯಾಕೆ ಮಾಡ್ತೀರಾ ಅಂತ ಕೇಳ್ತೀನಿ ನಾನು. ನನ್ನ ಲೈಫ್ ನಾನಂತೂ ಯಾರ ಬಗ್ಗೆನೂ ಅವ್ರ ಬಗ್ಗೆ ಇವ್ರ ಬಗ್ಗೆ, ಅವ್ರ ಹಾಗೆ ಇವ್ರ ಹೀಗೆ ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಏನಿದ್ರು ಒಳ್ಳೆ ವಿಷಯಗಳಿಗೆ ಅಷ್ಟೇ ಇಂಪಾರ್ಟೆನ್ಸ್. ಹಾಗಂತ ನಾನು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲೇ ಇರಿ, ನೋವನ್ನ ಅನುಭವಿಸ್ತಾ ಇರಿ, ದುಃಖ ಪಡ್ತಾ ಇರಿ ಅಂತ ಹೇಳಲ್ಲ. ಸೊ ಅದಕ್ಕೆ ನಾನು ಇವತ್ತು ಹೇಳ್ಕೊಟ್ಟಿರೋ ಒಂದು ಪ್ರೇಸೇ ನಿಮ್ಗೆ ಒಂದು ಎಕ್ಸಾಂಪಲ್ ಅಂತ ಅನ್ಕೊಳ್ತೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಇದನ್ನ ನಾನು ಕೂಡ ಎಲ್ರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಹತ್ರ ನೀವು ತಪ್ಪು ಮಾಡಿದ್ದೀರಾ ಅಂತ ಹೇಳ್ಸ್ಕೊಂಡಿದ್ದೀರಾ, ನನಗೆ ಹರ್ಟ್ ಮಾಡಿದ್ದೀರಾ, ನಾನು ನಿಮ್ಮೆಲ್ಲರನ್ನ ಕೂಡ ಕ್ಷಮಿಸಿದ್ದೀನಿ. ಇದನ್ನ ನೀವು ಕೂಡ ಎಲ್ಲರೂ ಹೇಳ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾವಾಗಲೂ ಚೆನ್ನಾಗಿರಿ, ಎಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರಿ. ಅಕಸ್ಮಾತ್ ನನ್ನಿಂದನೇ ನಿಮಗೆ ಬೇಜಾರಾಗಿದ್ರೆ ಖಂಡಿತವಾಗ್ಲೂ ನಾನು ಮಾಡಿರೋ ತಪ್ಪಿಗೆ ನಾನು ಯಾವತ್ತೂ ಯಾರನ್ನು ಕೂಡ ಬ್ಲೇಮ್ ಮಾಡಿರೋದಿಲ್ಲ.
ಸೊ ಆದರೂ ಕೂಡ ನಾನು 100% ರೆಸ್ಪಾನ್ಸಿಬಿಲಿಟಿನ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ. ಸೊ ನಾನು 100% ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಾನು ಸಾರಿನ ಕೇಳ್ತಾ ಇದ್ದೀನಿ. ನೀವು ನನ್ನ ಕ್ಷಮಿಸ್ತಾ ಇದ್ದೀರಾ, ನಾನು ನಿನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೇನೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಐ ಲವ್ ಯು ಅಂತ ಕೂಡ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಸರ್ವೇ ಭವಂತು ಸುಖಿನಃ ಅನ್ನೋ ತರ ನೀವು ಚೆನ್ನಾಗಿರಿ, ಎಲ್ಲರೂ ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ಬೇಕು. ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸಂತು ನಿರಾಮಯಾಹ. ಸೊ ನೀವು ಕೂಡ ಯಾವುದೇ ರೋಗ ರುಜಿನದಿಂದ ಬಳಲೋದ್ ಬೇಡ, ನಾನು ಕೂಡ ಬಳಲೋದ್ ಬೇಡ, ಎಲ್ಲರೂ ಕೂಡ ಹೆಲ್ದಿ ಆಗಿರೋಣ ಅಂತ ಹೇಳೋದಕ್ಕೆ, ಎಲ್ಲ ಗುಡ್ ಥಿಂಗ್ಸ್ ನಿಮಗೆ ಬರಲಿ ಅಂತ ಹೇಳ್ತೀನಿ. ಆ್ಯಂಡ್ ಮಾ ಕೊಸ್ತಿಕ್ ದುಃಖ ಭವೇತ್, ಯಾವುದೇ ಸ್ಟ್ರೆಸ್, ಆಂಗ್ಸೈಟಿ ಇಶ್ಯೂಸ್ ಆರ್ ಯಾವುದೇ ಟೆನ್ಷನ್ಸ್ ಏನೂ ಕೂಡ ಬೇಡ, ನೆಮ್ಮದಿಯಾಗಿರೋಣ. ಓಂ ಶಾಂತಿ ಶಾಂತಿ ಶಾಂತಿ, ಪೀಸ್ 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 ಆಗಿರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೂಡ ನಿಮ್ಮ ಲೈಫಲ್ಲಿ ಏನೇನು ತಪ್ಪನ ಮಾಡಿದಿರಾ ಆದಷ್ಟು ತಿದ್ಕೊಳ್ಳೋಕ್ಕಾಗಲ್ವಾ, ಸಾರಿನ ಕೇಳಿ. ಸೊ ಎಲ್ಲ ಸ್ಟ್ರೆಸ್ಸನ್ನು ಬಿಟ್ಟು ಬಿಡಿ, ಎಲ್ಲ ರೋಗ ರುಜಿನಗಳು ಅದರಿಂದ ದೂರ ಆಗ್ಬಿಡತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ನಾನು ಈ ವಿಡಿಯೋದಲ್ಲಿ ಹೇಳಬೇಕು ಅಂತ ನನಗೆ ಅನ್ನಿಸ್ತು, ಅದಕ್ಕೆ ನಾನು ನಿಮಗೆ ಹೇಳಿದೆ. ಕೇಳೋದು ಬಿಡೋದು ನಿಮ್ಮ ಇಷ್ಟ, ಬಟ್ ನೀವು ಒಳ್ಳೇದನ್ನ ಬಯಸಿದ್ರಿ ಅಂದರೆ ನಿಮ್ಮ ಹತ್ರ ಒಳ್ಳೇದೇ ಬರುತ್ತೆ. ಯೂನಿವರ್ಸ್, ದೇವ್ರು ಯಾವಾಗಲೂ ನೋಡ್ತಾ ಇರ್ತಾರೆ. ನಿಮ್ಗೆ ಯಾವ್ದು ಇಷ್ಟ, ನೀವು ಯಾವುದನ್ನ ಬಯಸ್ತಾ ಇದ್ದೀರಾ ಅದೇ ನಿಮ್ಮ ಹತ್ರ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ lots of love and thank you so much for ಮಿರಾಕಲ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡ್ತಾ ಇರೋದಕ್ಕೆ, ಶೇರ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರೋದಕ್ಕೆ. ಈ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ನಮಸ್ತೆ.